ಅರ್ಬಿ ಒಂದು ಸಿಕ್ಕಾಪಟ್ಟಿ ಅದಾವು ಒಗದು ಹಾಕೋಣಂತಂದ್ರೆ ನೆಟ್ಟಗೆ ನೀರು ಬಿಡ್ವಲ್ಲ ಅವನ್ನ ಮೂಲಂಗಿ ಮಕ್ಕದವನ ಇನ್ನೇನವ ಇನ್ನು ಒಳಗೆ ಹೋಗಿ ತೊಳ್ಕೊಂಬರ್ಬೇಕು ಆತಿನ ನೋಡ್ತೇನೆ ಪರಕ್ಕನ ಕಡೆ ಬಂದೇನಿ ಮತ್ತು ಅಕ್ಕಿ ಬೇಕು ಬರ್ತಾಳೆ ಅಂತಂದ್ರೆ ಅಕ್ಕಿನೂ ನಾನು ಆಮೇಲೆ ಅಕ್ಕಿ ಪ್ರಿಯಾ ಬರ್ತಾಳೆ ಅಕ್ಕಿ ಹಾಕ್ಕೊಂಡು ಹೋಗಿ ಪಟಪಟ ಒಳಗೆ ತೊಳ್ಕೊಂಡು ಬಂದಂದ್ರೆ ಮಧ್ಯಾಹ್ನ ಅಡುಗೆ ಅಂತೂ ಮಾಡಿಟ್ಟೇನಿ ಏನು ತೊಂದರೆ ಇಲ್ಲ ಸಂಜೆ ಕಡೆಗಿನ ಮಾಡ್ಕೋಬೇಕು ನೋಡತ್ತಾಗ ಪರಕ ಪರಕ ಏನು ಮಾಡತ್ತಿ ಏವಾ ಬಾ ಹೊರಗೆ ಅಯ್ಯ ಗಿರ್ಜಿ ಯಾಕ್ಲೆ ರೋಡಿಗೆ ನಿಂತು ಹೋದ್ರಾಕತ್ ಬಿಟ್ಟಿಯಲ್ಲ ಯಾಕ ಬರಂಗಿಲ್ಲ ಅಂತ ಏನಾರ ಆಣಿ ಪ್ರಮಾಣಗಿನ್ ಮಾಡಿ ನನ್ನ ಮನ್ಯಾಗ ಬರಂಗಿಲ್ಲ ಪರಕ್ಕನ ಮನ್ಯಾಗ ಹೋಗಂಗಿಲ್ಲ ಅಂತೇಳಿ ಬಾರ ನಿನ್ನ ಒಳಗೆ ಅಯ್ಯಯ್ಯವ್ವ ಈಗ ಮತ್ತೆ ಒಳಗೆ ಬಂದೆ ಅಂದ್ರೆ ಹಂಗೆ ಕುಂತು ಬಿಡ್ತೇನೆ ಮಾತು ಹಚ್ಕೊಂತ ಈಗ ನನಗೆ ಅಷ್ಟು ಟೈಮ್ ಇಲ್ಲ ಮತ್ತು ಏನಯ್ಯವ್ವ ಇವತ್ತಿಗೆ 8 ದಿನ ಆದರೂ ಇನ್ನೂ ನೀರು ಬಿಟ್ಟಿಲ್ಲ ಏನಿಲ್ಲ ಅರ್ಬಿ ನೋಡಿದ್ರೆ 3-4 ದಿನದ್ದು ಅರ್ಬಿ ಇಟ್ಕೊಂಡು ಕುಂತೇನೆ ನಾನು ಬರ್ರಿ ಅವ್ವ ಹೋಗಿ ಬರೋಣ ಒಳಗಾರ ಹೋಗಿ ಬಟ್ಟೆಯಾರ ತೊಳ್ಕೊಂಬರೋಣ ಅಂತ ಮತ್ತು ಇಕ್ಕಿ ಪ್ರಿಯಾ ಅನ್ನಕತ್ತಿದ್ಲವ ನಿನ್ನೆ ನಮಗೂ ಭಾಳ ಅದಾವ್ರಿ ಮತ್ತು ನಾನು ಬರ್ತೇನೆ ನೀವು ಹೋಗೋವಾಗ ಕರೀರಿ ಅಂತೇಳಿ ಮತ್ತು ಹೆಂಗೆ ಮಾಡೋಣ ಹೋಗ್ಯಾರ ಬರೋಣ ಬಾರ ಯವ್ವ ಹೌದ್ಲೆ ನಾನು ಅದನ್ನ ಅನ್ಕೊಳತಿದ್ನಿ ನೋಡ್ಲೆ ಏನೇ ಯವ್ವ ಬಟ್ಟೆ ಒಂದು ಸಿಕ್ಕಾಪಟ್ಟಿ ಅದಾವು ಒಬ್ಬಕ್ಕೆ ಬಿಸ್ಲಾಗ ಹೋಗಕ್ಕೆ ಬೇಜಾರ ಅಂತ ಅನ್ಕೊಳತಿದ್ನಿ ಅಷ್ಟೋ ಮಟ್ಟ ನೀನೇ ಬಂದು ಪುಣ್ಯ ಬರಲಿ ನಿನಗೆ ಮಸ್ತಂಗೆ ಒಂದೊಂದು ಜೋಡಿ ಸೀರೆನೂ ಇಟ್ಕೊಂಡ್ಬಿಟ್ಟಿವಿ ಅಂದ್ರೆ ಅಲ್ಲೇ ಜಳಕ ಪಳಕ ಮಾಡ್ಕೊಂಡು ಇದನ್ನು ಬಟ್ಟೆ ಗಿಟ್ಟಿ ಎಲ್ಲ ಒಗದು ಒಣ ಹಾಕ್ಕೊಂಡ ಬಂದ್ಬಿಡೋಣಂತ ಹೆಂಗಿದ್ರು ಅಡುಗೆನೂ ಆಗೈತಿ ಎಲ್ಲ ಆಗೈತಿ ನಿಂದು ಅಡುಗೆ ನಾಷ್ಟ ಮಾಡಿ ಬಾ ರೊಟ್ಟಿ ಮಾಡೀನಿ ಹೂನಯ್ಯವ ಈಗ ಮತ್ತೆ ಬ್ಯಾಸ್ಗಿ ಒಂದಲ್ಲ ಇನ್ನು ಬ್ಯಾಸ್ಗಿ ಶುರು ಆದಂಗೆ ಅಲ್ಲಿನೂ ಒಳ್ಳೆಯ ನೀರೂ ಕಮ್ಮಿ ಆಗಿಬಿಡ್ತಾವ ನಿಂತು ಬಿಡ್ತಾವ ನೀರು ಅವು ಹೊಲಸಿರ್ತಾವ ಅದಕ್ಕೆ ಈಗ ಒಂದು ಈಟು ಹರಿತಿರ್ತಾವ ಏಟು ಆಟ ಹಿಂಗಾಗಿ ಗೇಟ್ ಓಪನ್ ಮಾಡಿದ್ರಂತಲ್ಲಿ ಮೊನ್ನೆ ಹರಿಯಾಕತ್ತಾವ ನೀರು ಚಲೋ ಹರಿಯಾತಾವ ಅಂತಂದು ನನ್ನ ಗಂಡ ಮುಂಜಾನೆ ಹೋಗಿದ್ನಂತಾಗ ಹೊಲಕ್ಕೆ ಹೋಗುವಾಗ ನೋಡಿ ಅದನ್ನ ಅಂದ ನನಗೆ ಬಂದು ಹೋಗ್ಲೇ ಅರ್ಬಿ ಗಿರ್ಬಿ ಒಗದು ಹಾಕೊಂಡು ಬಾ ಹೋಗಿನ ಅಂತ ಅನ್ಕೊಂಡು ಒದ್ರಾಡಕತ್ತಿದ್ನ ಅದಕ್ಕೆ ಮತ್ತು ನಾನು ಮುಂಜಾನೆ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡವ ರೊಟ್ಟಿ ಮಾಡಿದ್ದೆ ನಾನು ಅದನ್ನ ತಿಂದು ರೊಟ್ಟಿ ಕಿರ್ಕ್ಸಲಿ ಪಲ್ಲೆ ತಿಂದು ಬಂದೆ ನೋಡು ಮತ್ತು ನಿನಗೆ ಕರ್ಯಾಕಂತೇಳಿ ಹೆಂಗೆ ಮಾಡೋಣ ಹೋಗೋಣಲ್ಲ ಮತ್ತೆ ಹೂನಯ್ಯವ ಹೋಗೋಣಂತ ಹಂಗಿದ್ರೆ ಹೋಗಿ ಅರ್ಬಿ ತೊಗೊಂಡ್ಬಿಡು ನೀನು ಮತ್ತು ನಮ್ಮ ಮನೆ ಮುಂದಿಂದಾನ ಆಸೆ ಹೋಗ್ಬೇಕಲ್ಲ ಅರ್ಬಿ ತಗೋ ಆಮೇಲೆ ಆ ಪ್ರಿಯಾನವ್ರ ಮನೆ ಕಡೆಗಿಂದ ಹೋಗ್ಬೇಕಲ್ಲ ನಾವು ಮತ್ತು ಅಕ್ಕಿಗೊಂದು ಮಾತು ಕೇಳ್ತೀನಿ ಬರ್ತಾಳಪ್ಪ ಅಂತಂದ್ರೆ ಕರ್ಕೊಂಡು ಹೋಗೋಣ ಮತ್ತು ಅವ್ರ ಅತ್ತಿ ಸ್ವಲ್ದಕ್ಕೆ ಹೊರಗನ ಕುಂತಿರ್ತೈತಿ ವಟ ಅನ್ಕೊಂತ ಏನಂತಾಳೆ ಏನಾಗ್ತದ ಅಯ್ಯ ಬಗ್ಗುದೇನು ಕಿಸಂಗಿಲ್ಲ ಮಸಂಗಿಲ್ಲ ಮನೆಯಿಂದ ಒಂದು ಕೆಲಸ ಮಾಡಂಗಿಲ್ಲ ಅಲ್ಲೇ ಕುಂದಿರ್ತಾಳ ರಿಮೋಟ್ ಒಂದು ಹಿಡ್ಕೊಂಡು ನಡಿ ಆಕೆ ದೊಡ್ಡ ತೊಳ್ಯಾಕೆ ಬಳ್ಯಾಕೆ ಪಾಪ ಈ ಹುಡುಗಿನ ಮಾಡ್ತೈತೆ ಆರಾಮ ಇರಲಿ ಬಿಡ್ಲಿ ಎಲ್ಲ ದೊಡ್ಡಕಿನ ಮಾಡ್ಕೋತಾಳೆ ಅದಕ್ಕೆ ಏನೈತಿ ಅದಕ್ಕೆ ಮನೆಯಿಂದ ಬಾಳೆ ಮಾಡ್ಕೋಬೇಕನ್ನೋದೈತೆ ಏನೈತೆ ಅದಕ್ಕೆ ನಡಿ ಆಕೆ ಏನಂತ ಬಂದ್ರೆ ಬರುವಳ್ಳೆ ಬಿಟ್ರೆ ಬಿಡುವಳ್ಳೆ ಕೇಳಂಗಂತೂ ಕೇಳಿ ಹೋಗೋಣಂತ ತಡಿಯವ ಅರ್ಬಿ ಬುಟ್ಟಿ ತೊಗೊಂಬರ್ತೀನಿ ತಡಿ ಆತಾಗ ನಡಿಯವ್ವ ಹೋಗೋಣಂತ ನಡಿ ಸಿಕ್ಕಾಪಟ್ಟೆ ಅರ್ಬಿ ಅದಾವ ಯವ್ವ ನಮ್ಮ ಅಂತೂ 2 ದಿನ ಆತ ನೀರು ಬಿಡ್ತಾನಂತೆ ದಾರಿ ನೋಡಿ ಕಾದಿ ನೀರೇ ಬಿಡುವಲ್ಲ ನಡಿಯತ್ತಾಗ ಹೋಗಿ ಹಾಕೊಂಡು ಬರೋಣ ಬಾರವ ಹೋಗೋಣ ಈ ಬಿಸ್ಲಾಗ ಇದನ್ನು ಹೊತ್ಕೊಂಡು ಬರೋ ಮಠ ಅಂದ್ರೆ ರಗ್ಗಡಾಗ್ತೈತಿ ಮಸ್ತಂಗೆ ಬಟ್ಟೆ ಹಿಂಡಿ ಹಾಕಿ ಒಂದು ಅರ್ಧ ತಾಸು ನೀರಾಗ ಬಿದ್ದು ಉಳ್ಳಾಡ್ತೀನವ ನಾನಂತೂ ಅಡ್ಡಿ ಇಲ್ಲ ನೋಡ್ಬೆ ಬರೀ ಅನ್ನ ಸಾರು ಮಾಡಿಟ್ರು ಸಾರು ಮಸ್ತ್ ಮಾಡಿದ್ಲು ಬಿಡು ಮಂದಗೆ ಒಳ್ಳೆ ರುಚಿಯಾಗಿತ್ತು ಬಟ್ ತುಂಬ ಉಂಡೆ ನೋಡು ಚಲೋ ಮಾಡ್ತಾ ಬಿಡ ಸುಳ್ಳ ಮಾತಾಡಕ್ಕೆ ಹೋಗ್ಬಾರ್ದು ನಾವು ಹಂಗೆ ಇದನ್ನು ಮಾಡ್ತೀವಿ ಕಿಗಿ ಅದ್ರ ಅಡುಗಿದ್ರಾಗ ಯಾರೂ ಹೆಸರಿಡಂಗಿಲ್ಲ ನೋಡು ಹಂಗತಿ ಚಲೋ ಮಾಡ್ತಾಳೆ ಇನ್ನು ಚಲೋ ಮಾಡ್ತಿ ಅಂತಂದ್ರೆ ಆಕಿ ಸೊಕ್ಕ ಬರ್ತೈತೆ ಅನ್ನೋದು ಅಷ್ಟೇ ನೋಡು ಆಕಿಗೆ ಚಲೋ ಮಾಡ್ತಿ ಅಂತ ಅನ್ನಕ್ಕೆ ಹೋಗೋದಿಲ್ಲ ಅಡುಗೆ ಚಲೋ ಮಾಡ್ತಾ ಬಿಡು ಅದ್ರಾಗ ಏನಿಲ್ಲ ಚಿಕನ್ ಈಗ ಏನು ಮಾಡಿಸ್ಲಿ ನಿನಗೆ ಸಂಜೆಗೆ ಚಿಕನ್ ಇದನ್ನು ಮಾಡಿಸ್ಲೆ ಏನು ಬರೀ ಚಿಕನ್ ಸುಕ್ಕ ಬೇಳೆ ಅನ್ನ ಮಾಡಿಸ್ಲೆ ಏನು ಬಿರಿಯಾನಿ ಮಾಡಿಸ್ಲೆ ಬಿರಿಯಾನಿ ಯಾರೋ ಮಾಡ್ತಾಳವ ಹೇಳ್ತೀನಿ ಇಡೀ ಓಣಿಗೆ ಗಮ್ ಅನ್ಬೇಕು ನೋಡೋದು ನಮ್ಮನೆ ಮಾಡ್ತಿರ್ತಾಳೆ ಕುಂತಿರ್ತೀನಿ ಟಿ ವಿ ನೋಡ್ಕೊಂತ ಅಯ್ಯೋ ಯಾವಾಗಾರ ಬಿರಿಯಾನಿ ಮಾಡಿ ತಂದು ಮುಂದಿಡ್ತಾಳೋ ಅಂತ ಅನ್ಸ್ಬಿಟ್ಟಿರ್ತೈತೆವ ನನಗಂತೂ ಕಬಾಬನು ಮಾಡ್ತಾಳೆ ಅಷ್ಟು ರುಚಿ ಮಾಡ್ತಾಳೆ ನೋಡಿ ಮತ್ತು ಸುಳ್ಳು ಅನ್ಬಾರ್ದು ತಿಂದು ನಿನ್ನ ಮುಂದೆ ಅಂತ ಹೇಳಾಕತ್ತೇನೆ ನಾನು ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾ ಬಿರಿಯಾನಿ ಮಾಡಿಸ್ಲೇನು ಮತ್ತೆ
ಆಯ್ತು ತಗೋಬೇವ, ಹಂಗೆ ಮಾಡಿಸ್ತೇನೆ. ನಾನು ಯಾವಾಗ ತಿಂದಿದ್ನೇನ ಬಿರಿಯಾನಿ, ಇಲ್ಲಿ ಬಂದಾಗ ಕಂಡಿರ್ತೇನೆ ನಾನು. ಎಲ್ಲ ಮನ್ಯಾಗಂತೂ ಮಾಡಂಗಿಲ್ಲ ಬಿಡಂಗಿಲ್ಲ, ನನಗಂತೂ ಮಾಡಕ್ಕೆ ಬರಂಗಿಲ್ಲ ಏನಿಲ್ಲ. ಮಾಡಿಸಂಗಿದ್ರೆ ನಾ ಏನು ಹೇಳಕ್ಕೆ ಹೋಗೋದಿಲ್ಲ ನೋಡುವ. ಮತ್ತೇನಾರ ಅನ್ಕೊಂದಾಳ ನೀನೇ ಹೇಳ್ಬಿಡು. ಮತ್ತು ದಿನ ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಇಂಥದ್ದೆಲ್ಲ ಮಾಡಿಸ್ಬೇಡ್ಬಿವ, ಭಾಳ ಬೇಸರಾಗ್ಬಿಟ್ಟೈತೆ ಅಲ್ಲಿ ತಿಂದು ತಿಂದು. ಹೊತ್ತೊಂಟ್ರೆ ಬರೀ ಅದೇ ಇರ್ತೈತಿ. ಅದೇ ರಾತ್ರಿ ಅನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟಿರ್ತೇನೆ. ನಾನಂತೂ ಜಾಸ್ತಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತೇನು ಬೇಡ, ಹುಡುಗರದು ಬರ್ತಾವಲ್ಲ ಅವಾಗ ಬೇಕಿದ್ರೆ ಅನ್ನ ನಿನ್ನ ಸೊಸಿಗೆ. ಹುಡುಗರ ಮೇಲೆ ಆಸೆ. ಮತ್ತು ಹುಡುಗರು ದಿನ ಅವಲಕ್ಕಿ ಉಪ್ಪಿಟ್ಟು ತಿನ್ನಂಗಿಲ್ಲವ. ಅಲ್ಲಾದ್ರೂ ಬರೀ ಪೂರಿ ಇಡ್ಲಿ ದೋಸೆ ಇಂಥವ ತಿಂತಾರೆ. ಮತ್ತು ಅದನ್ನು ಮಾಡಂತನ್ಬೇ ಮಾಡ್ತಾಳೆ. ಅಯ್ಯ ನನ್ನ ಮಗಳ, ನಿನ್ಕಿಂತ ಹೆಚ್ಚಿನ ಏನೈತೆ ಅಂತಿನ ತಗೋ. ಅಕ್ಕಿದ್ರ ಏನಿರ್ತೈತಿ ಕೆಲಸ? ಅದ 4 ಬಾಂಡೆ ತಿಕ್ತಾಳೆ ಕುಂದಿರ್ತಾಳ. ಆಯ್ತಾ ಫೋನ್ ಚಿಕ್ಕು ಅಂತ ಹೇಳ್ತೇನೆ ತಗೋಣ. ಅದು ಹೆಂಗೆ ಮಾಡಂಗಿಲ್ಲ ನೋಡ್ತೇನೆ ಚಂದಂಗೆ. ಒಟ್ಟಕ್ಕಿ ನೀರು ಮಟ್ಟ ನಕ್ಕೊಂತಾಡ್ಕೊಂತಿದ್ದೆ ನಕ್ಕೊಂತಾಡ್ಕೊಂತಿದ್ರೆ ಸಾಕಾಗಿ. ಏನು ಭಾಳ ಒಳ್ಳೆಕಿ ಆಗ್ಬಿಡ್ತಾಳೆ ಅಕ್ಕಿನಷ್ಟು ಒಳ್ಳೆಕಿನ ಯಾರಿಲ್ಲ. ಮತ್ತು ನಾವು ನಕ್ಕೊಂತಾಡ್ಕೊಂತಿದ್ನಂದ್ರೆ ಬೇಕಾದ ಬೇಡದ್ದ ಮಾಡಾಕ್ತಾ. ತಲೆ ಕೆಡಿಸ್ಕೋಬೇಡ ನೀನು. ಆರಾಮ್ ಬೆಣ್ಣೆ ಕೂದಲ ತೆಗ್ದಂಗೆ ನೀ ಮಾತಾಡಿ ನೋಡಕ್ಕಿಗೆ ಹೆಂಗೆ ದಾರಿಗೆ ಬರ್ತಾಳೆ. ನೀ ಕುಂದ್ರಂದ್ರೆ ಕುಂದ್ರಬೇಕು, ನಿಂದ್ರಂದ್ರೆ ನಿಂದಿರ್ಬೇಕು. ಅಷ್ಟು ನೋಡ್ಕೊಂಡು ಹೋಗ್ತಾಳೆ. ಮತ್ತು ಆಯ್ತು ತಗೋಬೇ, ಹಂಗೆ ಮಾಡ್ತೀನಿ. ಇದೇನು ಪಾರಕ್ಕ, ಲಕ್ಷ್ಮಕ್ಕನ ಮಗಳಲ್ಲ ಹಾಕಿ? ಅಯ್ಯ, ಮಗಳು ಬಂದಾಳೇನು? ಯಾವಾಗ ಬಂದಾಳೇನೋ ಅಲ್ಲೇವ? ಆತು ಬಿಡು, ಇನ್ನು ಇವ್ರ ಮನ್ಯಾಗ ಜಗಳ ಬಿಡು. ಮಗಳು ಬಂದಾಳ ಅಂತಂದ್ರೆ ಯವ್ವ ಈಕಿ ಬಂದಂದ್ರೆ ಸಾಕ, ಮನ್ಯಾಗ ರೋಡಿಗೆ ನಿಂತು ಬಿಡ್ತಾರೆ ನೋಡವ. ಬಂದು ಜಗಳ ಮಾಡ್ಕೊಂತ ತಾಯಿ ಮಗಳ. ಪಾಪ ಹುಡುಗಿ ಅಷ್ಟೆಲ್ಲ ಮಾಡ್ಕೊಂಡು ಹೋಗ್ತೈತಿ. ಸರದು ಕುಂದ್ರನಂಗಿಲ್ಲ. ನಾವ ನೋಡ್ತೇವಲ್ಲ. ಇದು ಏನೇವ, ಇದು ಅತ್ತಿ ಆತ ಮಗಳ ಆತ ಒಟ್ಟ ಉಪಯೋಗಿಲ್ ಬಿಡವ. ಇವರು ಮಗಳೇನಾರ ಚುಚ್ಚು ಕೊಡೋ ಪುರ್ಸತ್ತಿಲ್ಲ, ರೋಡಿಗೆ ಬಂದು ನಿಂತು ಬಿಡ್ತಾಳವ. ಅದು ಏನು ಸರಿ ಏನು ತಪ್ಪು ಅದನ್ನು ತಿಳ್ಕೊಳಂಗಿಲ್ಲ. ತನ್ನ ಮನ್ಯಾಗ ಕುಂತು ತನ್ನ ಬಗ್ಗೆ ಹರಿಸ್ಕೊಳಂಗಿಲ್ಲ. ಹೋಗ್ಲಿ ಬಿಡು, ನಮ್ಗೆ ಯಾಕೆ? ಅವ್ರವ್ರು ಏನಾರ ಯಾಕೆ ಮಾಡ್ಕೊಂಡು ಹೋಗ್ಲಿ. ನಾಳೆ ಅವ್ರವ್ರು ಆದ್ರೆ ಒಂದೇನು, ಅವ್ರು ಎಷ್ಟೇ ಜಗಳ ಆಡಿದ್ರು ಗಂಡ ಅದನ್ನು ಒಟ್ಟೆ ಬಿಟ್ಕೊಡಂಗಿಲ್ಲ ನೋಡಿ. ಹಿಂಗಾಗಿ ಇವ್ರಿಗಿಬ್ರಿಗೆ ತಾಯಿ ಮಗಳಿಗೆ ಅದ ಅಂತೇನು. ಮತ್ತೆ ಇವರಿಬ್ರು ಹೆಂಗದಾರ ಅನ್ನೋದು ಗೊತ್ತಿಲ್ಲ. ಇಲ್ಲೇ ನೋಡೇವು ನಾವು. ಭಾರಿ ಅದ ಮಗಳ ಗಂಡನ ಮನೆಗೆ ಎಷ್ಟಾರ ನೆಟ್ಟಗೆ ಬಾಳೆ ಮಾಡ್ತಾಳೆ ಏನೋ ದೇವ್ರಿಗೆ ಗೊತ್ತಾ. ಇಲ್ಲಿ ಬಂದು 1ಕ್ಕೆ 4 ಜಗಳ ಹಚ್ತಾಳೆ ನೋಡು. ಅಲ್ಲಿ ಕಂಡು ಬಂದವ್ರೆ ಯಾರ ಏನೋ ದೇವ್ರಿಗೆ ಗೊತ್ತಾಗ್ತದೆ. ಏನ ಲಕ್ಷ್ಮಕ್ಕ, ಮಸ್ತ್ ಮಗಳ ಜೊತೆ ಕುಂತ್ಬಿಟ್ಟಿಯಲ್ಲ. ಯಾವಾಗ ಬಂದಿಯವ? ಶಿಲ್ಪ ಆರಾಮದಿಯನ? ಹ್ಞೂ ರೀ, ಆರಾಮದೀನಿ ನೋಡ್ರಿ. ನೀವು ಆರಾಮದಿರಿ? ಅಯ್ಯ ಬರೇವ. ಅಯ್ಯ ಅದರ ಊಟ ಮಾಡ್ಕೊಂಡು ಬಂದು ಕುಂತಿದ್ವಿ ನೋಡಿ. ಇಲ್ಲಿ ಅಡಿಕೆ ಹಾಕ್ಕೊಂತ ಅದ ಪ್ಯಾಟಿಗೆ ಹೋಗೋಣ ಅಂತ ಅನ್ನಕತ್ತಿದ್ಲ. ಅದನ್ನ ಒಂದಿಟ್ಟು ಮಾತಾಡ್ಕೊಂಡು ಕುಂತಿದ್ವಿ. ಎಲ್ಲೇ ಹೊಂಟ್ರೆ ನೀವು? ಅರ್ಬಿ ತೊಗೊಂಡು ಒಳಗೆ ಹೊಂಟ್ರೇನ? ಹೂನಯ್ಯವ್ವ, ಇವನು ಮೂಲಂಗಿ ಮಕ್ಕದವ್ನು ನೆಟ್ಟಗೆ ನೀರು ಬಿಡುವಲ್ಲ ಏನಿಲ್ಲ. 8 ದಿವಸ ಆತ. ಅರ್ಬಿನೂ ಎಲ್ಲ ಹಂಗೆ ಅದಾವ ನೋಡು. ಹೋಗ್ಬೇಕು ಅದಕ್ಕೆ ಒಳಗೆ ಹೋಗಿ ಒಂದಿಟ್ಟು ಈಗ ನೀರು ಇರ್ತಾವ, ಹೋಗಿ ಒಕ್ಕೊಂಡು ಬಂದಂದ್ರೆ ಆಗುತ್ತೆ. ಅಂದಂಗೆ ಯಾವಾಗ ಬಂದವ ಮಗಳ? ಹೌದು ಬಿಡಯ್ಯವ್ವ, ಹಂಗೆ ಆಗ್ತೈತಿ. ನಮ್ಮ ಮನೆನಕ್ಕಿಗಿ ಎಲ್ಲಿ ಅತಿ ಐತೆ ಅವ್ವ. ಅಯ್ಯೋ ದೇವ್ರೇ, ಕೇಳಬೇಡ. ಅದು ಏನು ಫೋನ್ ಇಚ್ಕೊಂಡು ಮಕ್ಕೊಂದಾಳ ಏನ ನೋಡು. ಅಯ್ಯ ಹಂಗ್ಯಾಕಂತೀಯವ್ವ? ನೀ ಏನು ಮನ್ಯಾಗ ಒಂದು ಕೆಲಸ ಮಾಡೋಕ್ಕೆಲ್ಲ ಬಿಡಬೇಕಲ್ಲ. ಪಾಪ ಎಲ್ಲ ತಾನ ಮಾಡ್ಕೊಂಡು ಹೋಗ್ತೈತಿ. ನಿನಗೇನೊಂದು ಕೆಲಸ ಹಚ್ಚಂಗಿಲ್ಲ ಏನಿಲ್ಲ. ಮತ್ತು ಹಿಂಗಂತೀಯಲ್ಲ ಯವ್ವ ನೀನು. ತಾನು ಬರ್ತೇನೆ ರೀ ಗಿರ್ಜಕ್ಕರ. ನನಗೂ ಮನ್ಯಾಗ ನೀರಿಲ್ಲ ಏನಿಲ್ಲ. ನೀವು ಓದಂದ್ರೆ ಕರೀರಿ ನನಗೆ ಅಂತಂದಿದ್ಲ. ಹಿಂಗಾಗಿ ಅಕ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನೋಡು. ಏನು ಬಿಡ ಯವ್ವ, ಮನೆಯಂದು ನಮ್ಗೆ ಗೊತ್ತಿರ್ತೈತಿ. ಹಂಗೆ ನೋಡೋರು ಕಣ್ಣಿಗೆ ಹಂಗವ ಎಲ್ಲ ಕಾಣ್ತೈತಿ. ಮಾಡ್ತಾಳ ಅನ್ನಂಗೆ ನಮ್ಗೆ ಗೊತ್ತಿರ್ತೈತಿ ನೋಡು. ಈಗ ನೋಡು, ಮನ್ಯಾಗ ನಾದ್ನಿ ಬಂದಾಳ. ಒಂದಿಟ್ಟು ಏನಾರು ಚಲೋ ಮಾಡಿಡ್ಬೇಕು ಅನ್ನಂಗಿಲ್ಲ ಏನಿಲ್ಲ. ಒಂದು ಮುಂಜಾನೆ ಎಳೆನಿಕ್ಕಿಗೆ ಒಂದು ಕಪ್ ನೀರು ಕೊಡಂಗಿಲ್ಲ. ಮನೆಗೆ ಬಂದ್ರೆ ಒಂದು ಗ್ಲಾಸ್ ತಗೋ ಅಂತೇಳಿ ಒಂದು ಗ್ಲಾಸ್ ನೀರು ಕೊಡೋ ಕಿಮ್ಮತ್ತಿಲ್ಲ ಅಕ್ಕಿಗೆ. ಅನ್ನ ಸಾರು ಮಾಡಿ ಕುಕ್ಕರ್ ಸಿಟ್ಟಿದ್ಲಿ. ಅದು ಕುಕ್ಕು ಬೇಡ ಸಾರು, ಅದು ನೀರು ನಿಕ್ಕಡಾಗಿತ್ತು ನೋಡು. ಅಂಥ ಸಾರು ಮಾಡಿಟ್ಟಿದ್ಲು. ಪಾಪ ನನ್ನ ಮಗಳು ಬೇಕು ಬೇಡ ಅಂತೇಳಿ ಅದು ತಿಂದು ಬಂದು ಕುಂತು ನೋಡವ. ಎಲ್ಲಿ ಅಡಿಕೆ ಯಾರ ಕೊಡ್ಬೇ ಒಂದಿಟ್ಟು ಅದನ್ನ ತಿಂದು ಹೊಟ್ಟೆ ಯಾರು ತುಂಬಿಸ್ಕೊತೇನಂತ ಅಂದ್ಲ. ಅದಕ್ಕೆ ಮಾತಾಡ್ಕೊಂತ ಕುಂತಿದ್ವಿವ. ಹೌದೇನ? ಅಯ್ಯಯ್ಯ, ಹಂಗ್ಯಾಕೆ ಮಾಡ್ಬೇಕಯ್ಯವ ಪಾಪ. ನಾದ್ನಿ ಅದಕ್ಕೆ ಏನು ದಿನ ಬರ್ತಾಳ ಏನು ಮಾಡ್ತಾಳ? 2 ತಿಂಗಳಿಗೆ ಒಂದು 15 ದಿನ ಬರ್ತಾಳವ. ಒಂದು 15 ದಿನದ ಮಟ್ಟಿಗೆ 2 ತಿಂಗಳಿಗೊಮ್ಮೆ ಬಂದಿರ್ತಾಳೆ. ಬಂದಕ್ಕೆ ಪಾಪ ಚಲೋ ನೋಡ್ಕೊಂಡು ಹೋಗ್ಬೇಕವ. ಈಕಿದ ಪದ್ಧತಿ ಅಲ್ಲಿ ಬಿಡವ. ಈಕಿದ ನಿನ್ನ ಸೊಸಿದು ನೋಡ್ರಿ, ನೀವ ನೋಡ್ರಿ. ನಿಮ್ಮ ಮನ್ಯಾಗೂ ಹಿಂಗೆ ಮಾಡ್ತಾರೆ ಏನೋ? ಒಟ್ಟ
ಒಂದು ಕಿಮ್ಮತ್ ಕೊಡಂಗಿಲ್ರಿ ನನಗಂತರು. ಹೋಗ್ಲಿ ಬಿಡವ, ನೀನ ಪಾಪ ಭಾಳ ತಿಳ್ದಕ್ಕಿದ್ದೀವಿ, ನೀನ ಅನುಸರಿಸ್ಕೊಂಡು ಹೋಗು ಪಾಪ. ಕರೀಲೆ ನಕ್ಕಿಗೆ ಇಟ್ಟಾಳ ನೋಡ, 4-5 ದಿನದ್ದು ಅರ್ಬಿ ಎಲ್ಲ ಗೊಳೆ ಮಾಡಿ ಇಟ್ಟಾಳ. ಕರ್ಕೊಂಡು ಹೋಗ್ರಿ, ಹೋಗಿ ಒಕ್ಕೊಂಡು ಬರ್ತಾಳ. ಕರಿ ವಾ, ಕರಿ ಪಟ್ನ ಕರಿ, ಹೋಗಿ ಬರ್ತೇವೆ. ಮತ್ತೆ ಬಂದು ನಾವು ಸಂಜೆ ಅಡುಗೆ ಅದು ಮಾಡ್ಬೇಕತ್ತಾಗ. ಪ್ರಿಯಾ, ಏ ಪ್ರಿಯಾ, ಇಲ್ಲಿ ಗಿರ್ಜಕ್ಕ ಪಾರಕ್ಕ ಬಂದಾರ ನೋಡ. ಇದು ಬಟ್ಟಿ ಗಿಟ್ಟಿ ಒಗದು ಹಾಕ್ತೀಯ ಇಲ್ಲ? 3-4 ದಿನದ್ದು ಆತ ಹಂಗ ಗೊಳೆ ಮಾಡಿ ಇಟ್ಟಿಯಲ್ಲ, ಒಗಿತೀಯ ಇಲ್ಲ ನೋಡು. ಮತ್ತೆ ಮನ್ಯಾಗ ನೋಡಿದ್ರೆ ನೀರಿಲ್ಲ ಏನಿಲ್ಲ. ಐ ಪಾರಕ್ಕ ಗಿರ್ಜಕ್ಕ ಬಂದ್ರೇನ? ಬಂದೆ ತಡ್ರಿ, ಅರ್ಬಿ ಅದಾವ ನಮ್ಮೂ ತಗೊಂಡ್ ಬರ್ತೇನಂತೆ. ಅತ್ತಿ ನಾನು ಇವ್ರ ಜೊತೆಗೆ ಹೋಗಿ ಒಳಗೆ ಹೋಗಿ ಬಟ್ಟೆ ಒಕ್ಕೊಂಡು ಬರ್ತೀನಿ ನೋಡ್ರಿ. ಮತ್ತೆ ಆಯ್ತು ತಗೋ, ಮತ್ತೆ ಅಲ್ಲೇ ಕುಂದ್ರಾಕ ಹೋಗ್ಬೇಡ, ನೀರಾಗ ಇದನ್ನ ಮಾಡ್ಕೊಂತ ಸಿಕ್ಕಿದ್ದ ಚಾನ್ಸ್ ತಡಿ, ಇಲ್ಲಿ ಮನ್ಯಾಗ ಮಾಡೋದಂತೇಳಿ ಪಟ ಪಟ ಹೋಗಿ ಪಟ ಪಟ ಬಾ ಒಂದಿಟ್ಟು. ಯಾಕಂದ್ರೆ ನಿಮ್ಮ ಮಾವ. ಹೌದನ? ಆಯ್ತು ತಗೋರವ, ಹಂಗಿದ್ರೆ ಹೋಗ ಒಕ್ಕೊಂಡು ಬಾ ನೀನು. ಮತ್ತು ಮನ್ಯಾಗ ನೀರಿದ್ರೆ ನಾನು ತಿಕ್ಕಿ ಹಾಕ್ತಿದ್ನವ. ಮತ್ತು ಇಲ್ಲಲ್ಲ, ಮತ್ತು ನನಗೂ ಭಾಳ ಕೈಯದು ಜಗ್ತೈತವ, ಕಾಲದು ನೋವ್ತೈತಿ, ನಾ ಎಲ್ಲಿ ಒಗ್ಯಾಕೆ ಹೋಗ್ಲಿ. ಅದಕ್ಕೆ ನೀನೇ ಹೋಗಿ ಒಕ್ಕೊಂಬಾ, ಒಂದು ತುಟ್ಲೆ ಬಾರ ಒಂದಿಟ್ಟು. ಯಾಕಂದ್ರೆ ಇದು ನಿಮ್ಮ ಮಾವ ಚಿಕನ್ ತೊಗೊಂಬರ್ತೀನಂತ ನಾನು, ಒಂದಿಟ್ಟು ಬಿರಿಯಾನಿ ಮಾಡಿಬಿಡಂತಿ. ಯಾಕೆ ತಿನ್ನಂಗೆ ಆಗೈತಂತ ಹುಡುಗಿಗೆ, ಬಿರಿಯಾನಿ ಮಾಡಿಬಿಡ. ಆಕೆ ಅಂದ್ಲ, ಬಿರಿಯಾನಿ ಏನು ಮಾಡಿಸ್ತಿ ಬಿಡ್ಬೇ, ಒಂದಿಟ್ಟು ಅಷ್ಟ ಖಾರದ ಪುಡಿ ಹಾಕಿ ಸುಕ್ಕ ಮಾಡಿಸ್ಬಿಡ, ಅಂದಾಗ ಹಚ್ಕೊಂಡು ತಿಂತೇನೆ ಅಂತ ಅಂದ್ಲ. ಮತ್ತು ತೀರಾ ಏನು ಅನ್ನ ಪಲ್ಯ ಮಾಡೋದ ಅಕ್ಕ, ನೀ ಮಾಡ್ತೀಯಲ್ಲ ಮಸ್ತಾಗಿರ್ತೈತಿ, ಹಂಗ ಮಾಡಿಬಿಡು ಉಂಟಾಳ. ಯವ್ವ ಏನವ್ರಂಗೆ ಆಟ ಆಡ್ತಾಳೆ ಐಕಿ ನಮ್ಮ ಮುಂದೆ, ಬರೀದಾಡ್ಬಿಡವ. ಹೌದಾ, ಆಯ್ತು ತಗೋರಿ ಅತ್ತೆ, ಹೇಗಿದ್ರ ಲಗುನ ಬರ್ತೇನಂತ, ಬಟ್ಟೆ ಒಂದು ಒಕ್ಕೊಂಡು ಬರ್ತೇನಂತ ತಗೋರಿ. ಅಲ್ಲ ಪ್ರಿಯಾ, ನಿಮ್ಮ ಅತ್ತಿ ಏನು ಎಷ್ಟು ನವ್ರಂಗೆ ಆಟ ಆಡ್ತಾಳ. ಈಗಾರ ನಾವು ಬಂದು ನಿಂತಿದ್ವಲ್ಲ, ಯವ್ವ ಏನು ನಾದ್ನಿಗೆ ಒಂದು ಗ್ಲಾಸ್ ನೀರು ಕೊಡೋದು ಗೊತ್ತಿಲ್ಲ, ಏನಿಲ್ಲ, ಬರೀ ನಿಕ್ಕಿ ನೀರು ನಂಗೆ ಸಾರು ಅನ್ನ ಒಂದು ಮಾಡಿಟ್ಟಾಳ ನೋಡ್ರಿ. ಹಿಂಗೆ ನೋಡ್ರಿ ಕಿ ಮರ್ಯಾದೆ ಕೊಡೋದು. ಒಂದು ಕೆಲಸ ಏನು ಕೆಲಸ ಮಾಡ್ತಾಳ ಏನು ನಮ್ದು ನಮಗೆ ಗೊತ್ತು. ಮನೆಯವ್ರದಂತೂ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಲವ. ನೀ ಬರ್ತಿತ್ತಂಗ ಏನು ಬೆಣ್ಣೆಗಿನ ಕೂದಲ ತೆಗ್ದಂಗೆ ಮಾತಾಡಕತ್ಲಲ್ಲೇವ, ಭಾರಿ ಗಟ್ಟಿ ಬಿಡವ ನೀ ಅಂತ. ಅತ್ತಿ ಕಡೆಗೆ ಹೇಗಕತ್ತೀಯಲ್ಲ, ನನ್ನಂತಕಿ ಆಗಿದ್ನಂದ್ರೆ ಎಷ್ಟರ ಮಾತಾಡ್ತೀಯ, ಬಗ್ಗು ಅಂತ ಬಗ್ಗಿಸಿ ಬಡ್ದೆ ಬಿಡ್ತಿದ್ನಿ ಮತ್ತಕಿ. ಅಯ್ಯ ಗಿರ್ಜಕ್ಕರ ಪಾರಕ್ಕರ, ನಿಮ್ಮ ಮುಂದೆ ಯಾಕೆ ಸುಮ್ಮನೆ ನಾನು ಇದನ್ನು ಮಾಡಕ್ಕೆ ಹೋಗ್ಲಿ, ಮುಚ್ಚಿಟ್ಕೊಳಕ್ಕೆ ಹೋಗ್ಲಿ, ನಿಮಗೂ ಎಲ್ಲ ಗೊತ್ತಿದ್ದನ ಐತಿ. ಹಿಂದೆ ಎಷ್ಟರ ಮಾತಾಡ್ತಾರ ಅವ್ರು ಅಂತೇಳಿ ನನಗೂ ಎಲ್ಲ ಗೊತ್ತೈತ್ರಿ. ಅಂದ್ರೂ ಗೊತ್ತಿದ್ರು ಏನೂ ಗೊತ್ತಿಲ್ದಂಗೆ ಇರ್ತೀನಿ. ಯಾಕಪ್ಪ ಅಂತಂದ್ರೆ ನಾ ಏನು ಮಾಡಿರ್ತೀನಿ ಆ ಮನೆಯೊಳಗೆ, ನಾ ಯಾರಿಗೆ ಬಂದವ್ರಿಗೆ ಎಷ್ಟು ನಾ ಮರ್ಯಾದೆ ಕೊಟ್ಟಿರ್ತೀನಿ, ನಾ ಏನು ಮಾಡಾಕಿರ್ತೀನಿ. ಅದು ಅವ್ರು ತಿಂದೇ ಇಲ್ಲ ಅಂತ ಅಂದಿರ್ಬೋದು, ಆದ್ರೆ ಮ್ಯಾಲೊಬ್ಬನ ದೇವ್ರು ನೋಡ್ತಿರ್ತಾನಲ್ರಿ. ನಾ ಏನು ಮಾಡ್ತೀನಿ, ನಾ ಏನು ಬಿಡ್ತೀನಿ, ಬಂದವ್ರಿಗೆ ನಾ ಹೆಂಗೆ ಮರ್ಯಾದೆ ಕೊಡ್ತೀನಿ, ಹೆಂಗೆ ನೋಡ್ಕೋತೀನಿ ಅನ್ನೋದು ನನಗೆ ಗೊತ್ತೈತಲ್ಲ, ಅದಷ್ಟ ನಾ ಯೋಚನೆ ಮಾಡ್ತೀನಿ ನೋಡ್ರಿ. ಜಾಸ್ತಿ ನಾ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಹಿಂಗೆ ಯಾಕೆ ಮಾತಾಡತ್ತೀರಿ ಅಂತೇಳಿ ನಾ ಕೇಳಕ್ಕೂ ಹೋಗೋದಿಲ್ಲ. ಅದಕ್ಕೆ ಮೀರಿ ಏನಾದ್ರು ನನಗೆ ತಡ್ಕೊಳಕ್ಕಾಗೋದಿಲ್ಲಪ್ಪ ನನಗಿಂತ ಮಾತುಗಳು ಅಂದಾಗ. ಮತ್ತು ನಾನು ಏನು ಬಿಟ್ಟಿರಂಗಿಲ್ರಿ, ನಾ ಏನು ಸಾಚ ಅಂತ ಹೇಳಾಕತ್ತಿಲ್ಲ. ನಾನಾಗೆ ಅಂತೂ ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗೋದಿಲ್ಲ. ಅವ್ರಿಗೆ ನನ್ನ ಜೊತೆಗೆ ಅವ್ರು ಚಲೋ ಮಾತಾಡ್ಕೊತಿದ್ರೆ ನಾನು ಅವ್ರ ಜೊತೆಗೆ ಚಲೋನೇ ಇರ್ತೇನೆ ರೀ. ಅಪ್ಪಿ ತಪ್ಪಿ ಮುಂದೊಂದು ಹಿಂದೊಂದು ಮಾತಾಡತ್ರ ಅಂತೇಳಿ ಅಂದ್ರೂ ಅವಾಗೂ ಸುಮ್ಮನೆ ಇರ್ತೇನೆ ರೀ. ತೀರಾ ತಡ್ಕೊಳಕ್ಕೆ ಆಗಿಲ್ಲಪ್ಪ ಅಂತಂದಾಗ ಅವಾಗ ಮಾತಾಡಿರ್ತೇನೆ ರೀ. ಮತ್ತು ನಾನು ಯಾಕೆ ಮಾಡ್ತೀರಿ, ನಾ ಏನು ಮಾಡೀನಿ, ಸುಳ್ಳೊಂದು ಸೊಟ್ಟೊಂದು ಅದಕ್ಕೆ ಕೇಳ್ತೀರಿ ಅಂತೇಳಿ ನಾ ಕೇಳ್ತೀನಿ. ಅವಾಗ ಇದು ಏನೈತೆ ಗೊತ್ತೇನ್ರಿ, ಇದು ಯಾವಾಗಿಂದನೂ ಬಂದ್ಬಿಟ್ಟೈತ್ರಿ ಇವರಿಗೆ. ಅದು ಏನು ತಲೆ ಕುಂತೈತೋ ಏನು. ಆದರೆ ನನಗೆ ಒಂದು ಏನು ಅನ್ನಿಸ್ತೈತ್ರಿ ಅಂತಂದ್ರೆ, ನಮ್ಮ ಅತ್ತಿ ಅಂತ ಪರಿ ಏನು ಇದನ್ನು ಮಾಡಂಗಿಲ್ರಿ. ಆದರೆ ಈಕಿ ನಮ್ಮ ನಾನ್ನಲ್ರಿ, ಅಕ್ಕಿನ ನೋಡ್ರಿ ಕೆಟ್ಟದ್ದು ತುಂಬೋದಂದ್ರೆ ನಮ್ಮ ಅತ್ತಿ ತಲೆಯಾಗ ಅಕ್ಕಿನ. ಇನ್ನು ಮಗಳ ಮೇಲೆ ಬಿದ್ದು ಸಾಯ್ತಾಳ, ಇನ್ನು ತನ್ನ ಮಗಳದು ತಾನು ಹಾಕಿದ ಗಿರಿ ದಾಟಂಗಿಲ್ಲ ನಮ್ಮ ಅತ್ತಿ. ಹಿಂಗಾಗಿ ತನ್ನ ಮಗಳು ಏನೇನು ಹೇಳ್ತಾಳಲ್ಲ ಅದಕ್ಕೆಲ್ಲ ತಾಳಕ್ಕೆ ತಕ್ಕಂಗೆ ಕುಣಿತಾಳ್ರಿ. ಆದರೆ ನನ್ನ ಗಂಡನ ಮುಂದೆ ತಾಳಕ್ಕೆ ತಕ್ಕಂಗೆ ಕುಣಿತಾಳ್ರಿ. ಆದರೆ ನನ್ನ ಗಂಡನ ಮುಂದಾತ ನನ್ನ ಮುಂದಾತ ಅವ್ರದ್ದೇನೂ ನಡೆಯೋದಿಲ್ರಿ ಆಟ. ಯಾಕಂದ್ರೆ ನನ್ನ ಗಂಡ ಕೇಳಕ್ಕೆ ಹೋಗಂಗಿಲ್ರಿ. ಏನಾರ ಹೇಳಿದ್ನಂದ್ರೆ ಅದು ಹೆಂಗೆ ಇದು ಹೆಂಗಂತೆ ತಪ್ಪು ಸರಿ ನೋಡ್ತಾನ್ರಿ, ನೋಡಿ ಮಾತಾಡ್ತಾನಲ್ರಿ. ಹಿಂಗಾಗಿ ಅವ್ರಿಗೆ ಸಿಟ್ಟು ಬಾಳ್ರಿ. ಹೆಂಡ್ತಿಗೆ ಒಟ್ಟ ಬಿಟ್ಟು ಕೊಡೋಂಗಿಲ್ಲ, ಹೆಂಡ್ತಿ ಮಾತ್ರ ಇದನ್ನು ಮಾಡ್ತಾನೆ ಅಂತೇಳಿ ನಾ ತಪ್ಪು ಮಾಡಿದ್ರೆ ಅಲ್ರಿ ನನಗೆ ಬಿಟ್ಟು ಕೊಡಕ್ಕೆ. ಹಿಂಗಾಗಿ ಆ ದೇವರೊಬ್ಬನ ನೋಡ್ತಿರ್ತಾನೆ. ಆಮೇಲೆ ನನ್ನ ಗಂಡ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗಂಡ ನನ್ನ ಪರವಾಗದಾನಲ್ರಿ. ನಾ ತಲೆನ ಕೆಡಿಸ್ಕೊಳಂಗಿಲ್ರಿ. ಅವ್ರು ಬೇಕಾದ ಮಾತಾಡಲಿ ಅಂತೇನು ನೋಡ್ರಿ. ಈಗೇನ ಮೈಯಾಗ ಎಣ್ಣೆ ಐತ್ರಿ ನಮ್ಮ ಅತ್ತಿಗೆ ಮಾತಾಡ್ತಾಳೆ, ನಾಳೆ ನೆಲಕ್ಕೆ ಬಿದ್ದಾಗ ನಾವಾಗತ್ತಿ ಅಲ್ರಿ.
ಎಲ್ಲ ಊರ್ನಾಗ ಇದ್ದೈಕಿ ಮಗಳಂತೂ ಓಡಿ ಬರಂಗಿಲ್ಲ ನೋಡಾಕ, ಹೌದಿಲ್ರಿ? ಆ ಟೈಮ್ನಾಗ ಆಕಿಗೆ ಏನೋ ಒಂದು ತ್ರಾಸ ಆಗಕತ್ತೈತಂದ್ರೆ ನಾವೇ ಕರ್ಕೊಂಡು ಹೋಗ್ಬೇಕು ದವಾಖಾನಿಗೆ ಕೈ ಹಿಡ್ದು, ನಾವೇ ಒಂದು ಚರ್ಗಿ ನೀರು ಕೊಡ್ಬೇಕು, ನಾವೇ ಮಾಡಿ ಹಾಕ್ಬೇಕು. ಹಿಂದಲ್ಲೇ ನನಗೆ ನೀರಡಿಕೆ ಆಗಕತ್ತೈತ್ವ, ನನಗೆ ಹೊಟ್ಟೆ ನೋವು ಆಗತೈತ್ವ, ನನಗೆ ಅದು ನೋವು ಆಗ್ತೈತ್ವ ಅಂತಂದ್ರೆ ಮಗಳು ಬರಂಗಿಲ್ಲ ಅಲ್ರಿ? ಮಗಳು ಬರಕ್ಕೆ 4-5 ತಾಸು ಬೇಕು, ಹೌದಿಲ್ರಿ? ಅಷ್ಟೇ ತಿಳ್ಕೊಬೇಕ್ರಿ ಮನುಷ್ಯ. ಹಿಂಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ ನೋಡ್ರಿ. ಈಗ ಅಕ್ಕಿ ಬಂದಿದ್ದು ಈಗ ಏನೋ ಒಂದು ಬೆಂಕಿ ಹಚ್ಚಕ್ಕನ ಬಂದಾಳ್ರಿ ಆಕಿ ಸುಮ್ಮನೆ ಇರೋ ಜಾಯಮಾನ್ದಕಿನ ಅಲ್ರಿ ಆಕಿ. ನೋಡೋಣ್ರಿ ಈ ಸರ್ತಿ ಏನಾರ ಜಾಸ್ತಿ ಬೆಂಕಿ ಹಚ್ಚಕತ್ಲಪ್ಪ ಅಂತಂದ್ರೆ ಬರೋಬ್ಬರಿ ನಿಂತ ಮಾತಾಡಿದ್ರೆ ಆತ್ರಿ ಅವಾಗ, ಹೌದಿಲ್ರಿ? ಯವ್ವ ಖರೇನವ್ವ, ನಿನಗೆ ಭಾಳ ತಾಳ್ಮೆ ಐತಿ ಬಿಡವ. ಅದೇ ಏನಾರ ಇಂಥ ಹಳ್ಳಿ ಒಳಗಿಂದ ಏನಾರ ಸಸಿ ಗಿಸಿ ತೆಗೆದು ಬಿಟ್ಟಿದ್ನಂದ್ರೆ ಅವನ ಏನ ಇಷ್ಟೊತ್ತಿಗೆ ಅಯ್ಯೋ ಊರು ಅಗ್ಲಾನ ಮಾಡ್ತಿದ್ಲು ಬಾ. ಇವ್ರದ್ದು ತಾಯಿ ಮಗಳದ್ದು ಸೇರಿ. ಖರೆ ನಿನಗೆ ಭಾಳ ಅಂದ್ರೆ ಭಾಳ ತಾಳ್ಮೆ ಐತಿ ನೋಡಿ ನಿನಗೆ. ಹೆಂಗೆ ಗಂಡನ ಮನ್ಯಾಗ ಜೀವನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಸಿಟಿಯಾಗಿದ್ರು ಹೆಂಗೆ ನೀನು ಜೀವನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲ ತಿಳ್ಕೊಂಬಿಟ್ಟಿ ನೋಡು. ಇಷ್ಟು ಸಣ್ಣ ವಯಸ್ಸಿಗೆ ಖುಷಿ ಆಗ್ತೈತಿ ಖರೇನ. ಮಗಳು ಎಷ್ಟು ಗಂಡನ ಮನೆಯಾಗ ನೆಟ್ಟಗೆ ಬಾಳೆ ಮಾಡ್ತಾಳೆ ಏನೋ ದೇವ್ರಿಗೆ ಕಂಡಿದ್ದೆ. ಅದಂತೂ ಯಾರೂ ಕಂಡು ಬರಂಗಿಲ್ಲ. ಇಲ್ಲಿ ಬಂದು ನನ್ನಂಗೆ ಯಾರಿಲ್ಲ ಅಂತ ಕುಣಿತಾರೆ ಕೆಲವೊಂದು ಆದ್ಮ್ಯಾರ. ಅಯ್ಯೋ ದೇವ್ರೆ, ಆಕಿ ಗಂಡನ ಮನೆಯಾಗ ಬಾಳೆ ಮಾಡೋದೇನಾದ್ರು ನೀವು ಕೇಳಿಬಿಟ್ನಂದ್ರೆ ಇದ್ದ ಜಾಗಕ್ಕನ ಬೂಟ್ಲೆ ಹೊಡಿತೀರಿ. ಮತ್ತು ಆಕಿಗೆ ಹೋಗಿ ಇದ್ದ ಜಾಗದಾಗನ ಹೋಗಿ ಬೂಟ್ಲೆ ಹೊಡಿತಿ. ಇದೇ ನಿಮ್ಮ ಅವ್ವ ನಿನಗೆ ಕಲಿಸಿದ್ದೆ, ಇನ್ನೊಬ್ರಿಗೆ ಹೆಸರು ಇಡಕ್ಕೆ ಬರ್ತೀಯ ಅಲ್ಲಿ ಅಂತೇಳಿ ಆ ಕೆಲಸ ಮಾಡ್ತೀರಿ ನೀವು. ಆಕಿದೆ ಇನ್ನೊಮ್ಮಿಗೆ ಬರ್ತೇವಲ್ರಿ, ಇನ್ನೊಮ್ಮಿಗೆ ಬಂದಾಗ ಹೇಳ್ತೀನಿ ತಗೋರಿ. ಈಗ ಬಾ ಅಂತಂದಾಳ, ಲಘು ಬಾ ಅಂದಾಳ, ಹೋಗಿ ಒಂದಿಟ್ಟು ಅಡುಗೆ ಇದು ಅದು ಎಲ್ಲ ಇದನ್ನು ಮಾಡ್ಕೋತೇನೆ. ಅಲ್ಲ, ಅಡುಗೆ ಪಡಿಗೆ ಮಾಡೋವಾಗ ಏನಾರ ಕೈಗೆ ಗೂಡ್ತಾರ ಇಲ್ಲ? ಅಯ್ಯೋ ದೇವ್ರೆ, ಸುಳ್ಳು ಅನ್ಬಾರ್ದ್ರಿ. ಮದುವೆಯಾಗಿ ವಸ್ತ್ರಂಗೆ ಬಂದಿದ್ನಲ್ಲ ಅವಾಗ ಪಾಪ ನಮ್ಮ ಅತ್ತಿ ಬಾಂಡೆ ಗಿಂಡೆ ಎಲ್ಲ ತೊಳಿತಿದ್ಲಿ ಪಾ. ಯಾಕೆ ಸುಳ್ಳು ಹೇಳ್ಬೇಕು? ಮತ್ತು ನನ್ನ ಬಾಯಾಗ ಹುಳ ಬಿದ್ದು ಹೋಗ್ತೈತೆ ಮಾಡಿನೂ ಮಾಡಿಲ್ಲ ಅಂತಂದ್ರೆ ಬಾಂಡೆ ಗಿಂಡೆ ಎಲ್ಲ ತೊಳಿತಿದ್ಲು ಪಾಪ. ಸ್ವಲ್ಪ ದಿನ ಒಂದು 6-20 ದಿನ ತೊಳ್ದಂಗೆ ಮಾಡಿದ್ಲಿ ರೀ, ಒಂದು 15 ದಿನ. ಅತ್ತಿಂದ ಮಗಳು ಹೇಳ್ಕೊಟ್ಟಾಳ್ರಿ, ನೀ ಯಾಕೆ ಮಾಡ್ತೀವಿ ಏನು 3 ಮಂದಿ ಕೆಲಸ ಏನು ಭಾಳ ಏನಕ್ಕಿಗೆ ನೀ ಈಗ ಹಿಂಗೆ ಸವಲತ್ತು ಕೊಟ್ಟು ಅಂತಂದ್ರೆ ನಾಳೆ ಗಂಡ ಹೆಂಡತಿ ತಲೆ ಮೇಲೆ ಕುಂತು ಚಟ್ನಿ ಹರಿತಾರೆ ನೋಡಂತೇಳಿ ಹಂಗೆ ಹೇಳ್ರಿ. ಮತ್ತು ಆಕಿಗೆ ಜಾಸ್ತಿ ಸವಲತ್ತು ಬಿಡಕ್ಕೆ ಹೋಗ್ಬೇಡ, ಹೊರಗಿರಕ್ಕೆ ಕಳ್ಸಕ್ಕೆ ಹೋಗ್ಬೇಡ, ಆಜು ಬಾಜು ಮಾತಾಡಕ್ಕೆ ಕೊಡಬೇಡ, ಇಂಥವೆಲ್ಲ ಹೇಳ್ಕೊಟ್ಟಾಳ್ರಿ ತಾಯಿಗೆ. ಅದಕ್ಕೆ ಅವಾಗಿಂದ ನನಗೇನ ಇವ್ರು ಮಾತಾಡೋದಕ್ಕೆ ಏನು ಅಂದಿಲ್ರಿ. ಅದನ್ನು ಒಂದು ಬೇಕಿದ್ರೆ ಹೇಳ್ತೀನಂತ. ಅದನ್ನು ಒಮ್ಮೆ ಮಗಳ ಮಾತು ಕೇಳ್ಕೊಂಡು ಮಾಡ್ಯಾಳ್ರಿ ನಮ್ಮ ಅತ್ತಿ. 2-3 ಸರ್ತಿ ಮಾಡ್ಯಾಳ, ಇಲ್ಲ ಅನ್ನಂಗಿಲ್ಲ. ಆದರೆ ಅವಾಗ ಬಾಂಡೆ ಎಲ್ಲ ತೊಳಿತಿದ್ಲಲ್ರಿ. ಆಮೇಲೆ ಮಗಳು ಹೇಳಿದ್ಮೇಲೆ ಬಿಟ್ಬಿಟ್ಲಿ ರೀ. ನಾ ಯಾಕೆ ಮಾಡಕ್ಕೆ ಹೋಗ್ಲಿ ಬಿಡಿ. ಅವಾಗಂತೂ ತೀರಾ ಈಗ 1 ವರ್ಷ ಆತಲ್ರಿ. ಅವಾಗಂತೂ ಸ್ಟಾರ್ಟಿಂಗ್ ಮಾಡ್ತಿದ್ಲಿರಿ ಪಾಪ. ಚಲೋ ಇದ್ಲಿ ಬಿಡ್ರಿ, ಈಕಿ ಮಗಳದಾಳಲ್ರಿ, ಚಲೋ ಇದ್ದಿದ್ದು ನೋಡಕ್ಕೆ ಆಗೋದಿಲ್ರಿ. ಇದಕ್ಕೆ ಭಾಳ ಹೊಟ್ಟೆ ಹುರಿದು ಸಾಯ್ತಾಳೆ ನೋಡ್ರಿ ಈಕಿ. ನಾನಂದ್ರೆ ಅದು ಏನೇನೋ ದೇವ್ರಿಗೆ ಗೊತ್ತಾ. ಹಂಗೆಲ್ಲ ಮಾಡಿದ್ಲ. ಅವಾಗಿಂದ ಏನು ಕೆಲಸ ಮಾಡಂಗಿಲ್ರಿ. ಇತ್ತಾಗಿನ ಕಡ್ಡಿ ಇತ್ತಾಗ ಎತ್ತಿಡಂಗಿಲ್ರಿ. ಅದೊಂದು ಕಸಬಾಗಿ ಅಲ್ಲಿ ಬಿದ್ದೇತಪ್ಪ ಅಂತಂದ್ರೆ ಅದನ್ನು ನಾ ಎತ್ತಿಡೋ ಮಟ್ಟ ಅದು ಅಲ್ಲೇ ಬಿದ್ದಿರ್ತೈತಿ. ಅದನ್ನು ತೆಗೆದು ಎತ್ತಿಡಂಗಿಲ್ರಿ. ಹಂಗತಿ ಹೇಳ್ಕೊಟ್ಬಿಟ್ಟಾಳ್ರಿ. ಮಾಡಂಗಿಲ್ರಿ. ಈಗೇನು ಎಷ್ಟೊತ್ತಿದ್ರು ನಾನು ಮಾಡ್ಕೋಬೇಕ್ರಿ. ಮಾಡ್ಕೋತೀನಿ ಬಿಡ್ರಿ, ಅದೇನು ನನ್ನ ಮನೆದೇನು ನನಗೆ ವಜ್ಜ ಅಲ್ಲ. ಆದ್ರೆ ಮನುಷ್ಯ ಅಷ್ಟೆಲ್ಲ ಮಾಡಿದ್ವಿ ಅಂದ್ರೂ ನೆನೆಸ್ಬೇಕ್ರಿ. ಅದಕ್ಕೆ ನೆನೆಸಿದ್ನಂದ್ರೆ ನಮ್ಗೆ ಏನೋ ಒಂದು ಇದನ್ನ ಇರ್ತೈತ್ರಿ. ಮತ್ತು ಇಲ್ಲಿ ಬಂದು ಚಲೋ ಇದ್ದಂಗೆ ಮಾಡ್ತಾರ್ರಿ. ಎದಕ್ಕಂದ್ರೆ ಈಗ ನಾ ಮಾಡಿ ಹಾಕ್ಬೇಕಲ್ರಿ ಚಲೋದ. ಅದಕ್ಕೆ ನನ್ನ ಜೊತೆಗೆ ಚಲೋ ಇರ್ತಾರೆ. ಮತ್ತು ಮಗಳ ಊರಿಗೆ ಬಿಟ್ಟು ಬಂದಮೇಲೆ ಮತ್ತೆ ಸಿಡ್ರು ಬಿಡ್ರು ಮಾಡೋದ್ರಿ. ನೆಟ್ಟಾಗ ಮಾತಾಡಂಗಿಲ್ಲ, ಮಕ ಕೊಟ್ಟು ಗುಮ್ ಅಂತೇಳಿ ಮಾರಿ ಇಟ್ಕೊಂಡು ಕುಂತ್ಬಿಡೋದ್ರಿ. ಆಕಿ ಒಟ್ಟು ಮಗಳು ಹಚ್ಕೊಡ್ತಾಳ್ರಿ, ಈಕೆ ಹಂಗೆ ಮಾಡ್ತಾಳ್ರಿ. ಹೋಗ್ಲಿ ಬಿಡ್ರಿಪ್ಪ, ಅವ್ರದ್ದು ಹೇಳಕತ್ರ ಎಷ್ಟು ಎಪಿಸೋಡ್ ಆದರೂ ಸಾಲಂಗಿಲ್ಲ. ಇನ್ನೂ ಎಪಿಸೋಡ್ ಭಾಳ ಮಾಡ್ಬೇಕಾಗಿತ್ತು. ನಾನು ಅತ್ತಿ ಸಸಿ ನೀವು ಮತ್ತು ಮುಂದೆ ಹೇಳ್ಕೊಂತ ಹೋಗ್ತೀನಂತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಇದ್ರೊಳಗೆ ಒಂದೇನು ನಾನು ಮಿಸ್ಟೇಕ್ ಮಾಡಿನಪ್ಪ ಅಂತಂದ್ರೆ, ಫಸ್ಟ್ ಎಪಿಸೋಡ್ ಒಳಗೆ ನಾನು ಏನು ಸೊಸೀನ್ ತೊಗೊಂಡಿದ್ನಲ್ರಿ, ಅದರೊಳಗೆ ನಾನೇ ಇದ್ದೆ. ಆದರೆ ಈಗ ನಾನು ಇಲ್ಲಿ ಕಾಣತ್ತೈತಲ್ಲ ಇದನ್ನ ಡಾಲ್ನ ನಾನು ತೊಗೊಂಡಿನಿ. ಯಾಕಂಪ ಅಂದ್ರೆ ನನಗೆ ರೀಚಾರ್ಜ ನನಗೆ ಅವಾಗ ಗೊತ್ತಿದ್ದಿಲ್ಲ ರೀ. 900 ಮಾಡಿಸ್ಬಿಟ್ಟಿದ್ದೆ ನಾನು, ಎಲ್ಲ ಇದನ್ನು ಬರ್ತಾವೆ ಅಂತ ಹೇಳಿ. ಬಟ್ ಅದರೊಳಗೆ ಡ್ರೆಸ್ ಅದು ಚೇಂಜ್ ಮಾಡೋವು, ಆಮೇಲೆ ಕ್ಯಾರೆಕ್ಟರ್ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋವು ನನಗೆ ಆಪ್ಷನ್ಸ್ ಇದ್ಲಿಲ್ಲ ರೀ. ಅದು ಇನ್ನೂ ಒಂದು 100 ದಿನ ಏನು ಐತಿ, ಇನ್ನೊಂದು 3 ತಿಂಗಳು ಆಗುತ್ತೆ. ಅಲ್ಲಿವರೆಗೂ ಇದ್ದಷ್ಟರೊಳಗನ ಕ್ಯಾರೆಕ್ಟರ್ ಒಳಗೆ ಮ್ಯಾನೇಜ್ ಮಾಡ್ಕೊರಿ. ಆಮೇಲೆ ನೋಡ್ತೀನಿ ರೀ, ನಾಳೆಯಿಂದ ಇದು ರೆಡ್ ಕಲರ್ದು ಏನೈತಲ್ಲ ಅದನ್ನು ಗಿರ್ಜಕ್ಕಕ್ಕೆ ಮಾಡ್ಬೇಕಂತ ಮಾಡೀನಿ. ಆಮೇಲೆ ಇದು ಗಿರ್ಜಕ್ಕ ನಾನೇನು ಮಾತಾಡತ್ತೀನಲ್ಲ ಅದು ಸೊಸಿ ಮಾಡ್ಬೇಕಂತ ಮಾಡೀನಿ ರೀ. ಮತ್ತು ನೀವು ಹೆಂಗೆ
ಆಗ್ತೈತಿ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಾಂದ್ರೆ ನಾನು ಗಿರ್ಜಾಕಿಗನ ನಾಳೆ ಸೊಸೆಯಾಗಿ ತೊಗೋತೀನಿ ರೀ. ಆಮೇಲೆ ವಿಡಿಯೋ ಹೆಂಗೆ ಅನ್ಸಿತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ. ಆದಷ್ಟು ಇನ್ಮೇಲಿಂದ ಡೈಲಿ 2 ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.